Hello my dear students, once again welcome to Digital Learning, Department of Collegiate Education. I am Mamta, Assistant Professor working in Government First Grade College for Women, Tumkur. Today we are going to understand how the price and output is determined under monopolistic competition, which is in the subject Market Behavior and Cost Analysis for second year BCom students. Okay. In the previous videos, you have all understand the different kinds of market structure. That is perfect competition, monopoly and monopolistic competition, and also the features of monopolistic competition. ಈಗ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದರೆ ಏನು, ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ಯಾವ್ಯಾವ ಟೈಪ್ಸ್ ಇದೆ ಅನ್ನೋದೆಲ್ಲನೂ ನೀವು ಅರ್ಥ ಮಾಡ್ಕೊಂಡಿದ್ದೀರಾ. ಏನು ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಅಂದರೆ, ಮಾರ್ಕೆಟ್ ಸ್ಟ್ರಕ್ಚರ್ ಇಟ್ ರೆಫರ್ಸ್ ಟು ದ ನಂಬರ್ ಆ್ಯಂಡ್ ಸೈಜ್ ಡಿಸ್ಟ್ರಿಬ್ಯೂಷನ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ದ ಮಾರ್ಕೆಟ್ ಅಂತ ಹೇಳ್ತೀವಿ. ಅಂದರೆ ಒಂದು ಮಾರ್ಕೆಟಲ್ಲಿ ಎಷ್ಟು ಜನ ಬೈಯರ್ಸ್ ಇದ್ದಾರೆ, ಎಷ್ಟು ಜನ ಸೆಲ್ಲರ್ಸ್ ಇದ್ದಾರೆ, ಜೊತೆಗೆ ಆ ಸೇಲ್ ಮಾಡ್ತಾ ಇರೋಂಥ ಪ್ರಾಡಕ್ಟು ಯಾವ ರೀತಿ ಇದೆ, ಸೇಲ್ ಮಾಡ್ತಾ ಇರೋಂಥ ಪ್ರಾಡಕ್ಟು ಹೋಮೋಜಿನಿಯಸ್ ಪ್ರಾಡಕ್ಟಾ ಅಥವಾ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟಾ, ಅಥವಾ ಈ ಒಂದು ಮಾರ್ಕೆಟ್ಗೆ ಫ್ರೀ ಎಂಟ್ರಿ ಇದೆಯಾ, ಫ್ರೀ ಎಕ್ಸಿಟ್ ಇದೆಯಾ, ಅಥವಾ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇದೆಯಾ ಇಲ್ವಾ ಅಂತ ಹೇಳೋವಂಥ ಒಂದು ಸ್ಟ್ರಕ್ಚರ್ಗೆ, ಒಂದು ಕಾನ್ಸೆಪ್ಟ್ಗೆ ಏನು ಹೇಳ್ತೀವಿ, ಮಾರ್ಕೆಟ್ ಸ್ಟ್ರಕ್ಚರ್ ಅಂತ ಹೇಳ್ತೀವಿ. ಮಾರ್ಕೆಟ್ ಸ್ಟ್ರಕ್ಚರಲ್ಲಿ ನಾವು ಪರ್ಫೆಕ್ಟ್ ಕಾಂಪಿಟೇಷನ್ ಅಂದರೆ ಏನು ಅಂತ ಅಂದ್ಬಿಟ್ಟು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಪರ್ಫೆಕ್ಟ್ ಕಾಂಪಿಟೇಷನಲ್ಲಿ ಫ್ರೀ ಎಂಟ್ರಿ ಇರುತ್ತೆ, ಫ್ರೀ ಎಕ್ಸಿಟ್ ಇರುತ್ತೆ, ಹೋಮೋಜೀನಿಯಸ್ ಪ್ರಾಡಕ್ಟ್ನೇ ಸೆಲ್ ಮಾಡ್ತಾರೆ, ಆ್ಯಂಡ್ ಆಲ್ಸೋ ದೇರ್ ಆರ್ ನಂಬರ್ ಆಫ್ ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ಇನ್ ದ ಮಾರ್ಕೆಟ್ ಅಂತ ಹೇಳ್ಬೋದು. ಎಕ್ಸಾಂಪಲ್ ನಾವು ವೆಜಿಟೇಬಲ್ಸ್, ಫ್ರೂಟ್ಸ್, ರಾಗಿ ಈ ಥರದನ್ನೆಲ್ಲ ನಾವು ಯಾವುದಕ್ಕೆ ಎಕ್ಸಾಂಪಲ್ ಆಗಿ ಹೇಳ್ತೀವಿ, ಪರ್ಫೆಕ್ಟ್ ಕಾಂಪಿಟೇಷನ್ಗೆ ಹೇಳ್ತೀವಿ ಅಲ್ವಾ. ಅಲ್ಲಿ ಬೈಯರ್ಸು ಜಾಸ್ತಿ ಜನ ಇರ್ತಾರೆ, ಸೆಲ್ಲರ್ಸು ಜಾಸ್ತಿ ಜನ ಇರ್ತಾರೆ, ಜೊತೆಗೆ ಪ್ರಾಡಕ್ಟು ನಾವು ಡಿಫ್ರೆನ್ಷಿಯೇಟ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ. ಎಲ್ಲ ಒಂದೇ ಕಡೆ ಇಟ್ಟರೆ ಇದು ಯಾರ ಪ್ರಾಡಕ್ಟು, ಇದು ಯಾವ ಬೆಳೆಗಾರರು ಬೆಳೆದಿರೋಂಥ ಪ್ರಾಡಕ್ಟ್ ಅಂತ ನಾವು ಡಿಫ್ರೆನ್ಷಿಯೇಷನ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಅಂತ ಆ ಥರದ ಪ್ರಾಡಕ್ಟು ಈ ಥರದ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಪರ್ಫೆಕ್ಟ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಮೊನೋಪಲಿ ಅಂತ ಅಂದರೆ ಏನು, ಇಲ್ಲಿ ಸಿಂಗಲ್ ಸೆಲ್ಲರ್ ಇರ್ತಾರೆ, ಜೊತೆಗೆ ಇಲ್ಲಿ ರೆಸ್ಟ್ರಿಕ್ಟೆಡ್ ಎಂಟ್ರಿ ಇರುತ್ತೆ. ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಮೊನೋಪಲಿ ಅಂತ ಹೇಳ್ತೀವಿ. ಇದ್ರ ಬಗ್ಗೆ ಎಲ್ಲ ನೀವು ಪ್ರೀವಿಯಸ್ ವಿಡಿಯೋದಲ್ಲಿ ತಿಳ್ಕೊಂಡಿದ್ದೀರಾ. ಎಕ್ಸಾಂಪಲ್ ಯಾವುದು ಮೊನೋಪಲಿಗೆ ಅಂತ ಅಂದರೆ, ದಟ್ ಈಸ್ ಮಿಂಟಿಂಗ್ ದ ಕರೆನ್ಸಿನ ಮಿಂಟ್ ಮಾಡುತ್ತಲ್ಲ, ಅದು ನಮಗೆ ಮೊನೋಪಲಿನಲ್ಲಿ ಬರುತ್ತೆ. ಅಥವಾ ರೈಲ್ವೇಸು ಅಷ್ಟೇ, ಸಿಂಗಲ್ ಇರೋದು ಗೌರ್ಮೆಂಟ್ ಹ್ಯಾಂಡ್ ಓವರಲ್ಲೇ ಇದೆ, ಇದನ್ನು ಮತ್ತೆ ಇನ್ಯಾರೂ ಈ ಒಂದು ಬಿಸ್ನೆಸ್ಗೆ ಎಂಟರ್ ಆಗೋದಕ್ಕೆ ಸಾಧ್ಯ ಇಲ್ಲ, ಅದಕ್ಕೋಸ್ಕರ ಇದನ್ನು ರೆಸ್ಟ್ರಿಕ್ಟೆಡ್ ಎಂಟ್ರಿ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ಇವಾಗ ನಾವು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ಗೆ ಬರೋದಾದರೆ, ಏನು ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂತ ಅಂದರೆ, ಇಟ್ ಈಸ್ ಎ ಮಾರ್ಕೆಟ್ ಸ್ಟ್ರಕ್ಚರ್ ಇನ್ ವಿಚ್ ಎ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಸೆಲ್ಲರ್ಸ್ sell differentiated products which are close but not perfect substitutes for another ಅಂತ ಹೇಳ್ತೀವಿ. ಇಲ್ಲಿ ಏನಾಗುತ್ತೆ ಅಂತ ಅಂದರೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ದೇರ್ ಆರ್ ಲಾರ್ಜ್ ನಂಬರ್ ಆಫ್ ಸ್ಮಾಲ್ ಸೆಲ್ಲರ್ಸ್ ಅಂತ ಹೇಳ್ಬೋದು. ಒಂದು ಪ್ರಾಡಕ್ಟ್ನ ಸೆಲ್ ಮಾಡೋವಂಥ ಸೆಲ್ಲರ್ಸು ಲಾರ್ಜ್ ನಂಬರಲ್ಲಿರ್ತಾರೆ, ಆದರೆ ಇಡೀ ಮಾರ್ಕೆಟ್ಗೆ ಕಂಪೇರ್ ಮಾಡಿದ್ರೆ ಸ್ಮಾಲ್ ಅಮೌಂಟ್ ಆಫ್ ಕಾಂಟ್ರಿಬ್ಯೂಷನ್ ಅವರಲ್ಲಿರುತ್ತೆ. ಈ ಪ್ರಾಡಕ್ಟು ಮೇನ್ ಫೀಚರ್ ಏನು ಈ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ದು ಅಂತ ಅಂದರೆ, ದಿಸ್ ಆರ್ ಸೆಲ್ಲಿಂಗ್ ದ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟು ಒಂದು ಪ್ರಾಡಕ್ಟ್ಗೂ, ಒಬ್ಬ ಸೆಲ್ಲರ್ ಸೆಲ್ ಮಾಡೋ ಪ್ರಾಡಕ್ಟ್ಗೂ ಇನ್ನೊಬ್ಬ ಸೆಲ್ಲರ್ ಸೆಲ್ ಮಾಡೋಂಥ ಪ್ರಾಡಕ್ಟ್ಗೂ ಡಿಫ್ರೆನ್ಷಿಯೇಷನ್ ಇದ್ದೇ ಇರುತ್ತೆ. ಡಿಫ್ರೆನ್ಷಿಯೇಷನ್ ಇಟ್ ಈಸ್ ಒನ್ ಆಫ್ ದ ಮೇನ್ ಫೀಚರ್ ಆಫ್ ದ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್. ಈ ಪ್ರಾಡಕ್ಟ್ ಹೆಂಗಿರುತ್ತೆ ಅಂತಂದರೆ, ವಿಚ್ ಆರ್ ಕ್ಲೋಸ್ ಬಟ್ ನಾಟ್ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ಸ್ ಫಾರ್ ಒನ್ ಅನದರ್ ಅಂತ ಹೇಳ್ತೀವಿ. ಒಂದಕ್ಕೊಂದು ಕ್ಲೋಸ್ ಆಗೇ ಇರುತ್ತೆ, ಆದರೆ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಆಗಲ್ಲ. ಅದ್ರ ಬದಲಾಗಿ 100% ಇದನ್ನು ಯೂಸ್ ಮಾಡ್ಬೋದು ಅಂತ ಅಂದ್ಬಿಟ್ಟು ಹೇಳೋದಕ್ಕಾಗಲ್ಲ. ಅದಕ್ಕೇನಂತೀವಿ, ಇಟ್ ಈಸ್ ನಾಟ್ ದ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಫಾರ್ ಒನ್ ಅನದರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಹೇಳೋದಾದರೆ, ಈಗ ರೆಸ್ಟೋರೆಂಟ್ಸು ಎಲ್ಲ ಕಡೆನೂ ಫುಡ್ಡೇ ಸಿಗುತ್ತೆ, ಆದರೆ ಒಂದಕ್ಕೂ ಇನ್ನೊಂದಕ್ಕೂ ಡಿಫ್ರೆನ್ಷಿಯೇಷನ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಕ್ಲಾತಿಂಗ್ ಆಗಿರ್ಬೋದು, ಅಥವಾ ಟೆಲಿವಿಷನ್ ಪ್ರೋಗ್ರಾಮ್ಸ್ ಆಗಿರ್ಬೋದು, ಸೋಪ್ಸ್ ಆಗಿರ್ಬೋದು, ಟೂತ್ಪೇಸ್ಟ್ ಆಗಿರ್ಬೋದು, ವಾಷಿಂಗ್ ಮಿಷಿನ್ ಆಗಿರ್ಬೋದು, ನಾವು ಪ್ರತಿನಿತ್ಯ ಯೂಸ್ ಮಾಡೋಂಥ ಮೆಜಾರಿಟಿ ಪ್ರಾಡಕ್ಟ್ಸ್ ಯಾವುದ್ರಲ್ಲಿ ಬರುತ್ತೆ, ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲೇ ಬರುತ್ತೆ. ಈ ಒಂದು ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಲಾರ್ಜ್ ನಂಬರ್ ಆಫ್ ಸೆಲ್ಲರ್ಸ್ ಇರ್ತಾರೆ. ಈ ಸೆಲ್ಲರ್ಸು ಪ್ರಾಡಕ್ಟನ್ನ, ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ನ ಪ್ರೊಡ್ಯೂಸ್ ಮಾಡಿ ಸೆಲ್ ಮಾಡ್ತಾರೆ. ಅವ್ರ ಮಾರ್ಕೆಟ್ಗೆ ಎಂಟ್ರಿ ಆಗಬೇಕು ಅಂತ ಅಂದರೆ, ಕಾಂಪಿಟೇಟರ್ಗಿಂತ ಏನಾದರೂ ಸ್ವಲ್ಪ ಡಿಫ್ರೆಂಟ್ ಇದ್ದರೆ, ಡಿಫ್ರೆಂಟ್ ಇರೋಂಥ ಪ್ರಾಡಕ್ಟ್ನ ಮ್ಯಾನುಫ್ಯಾಕ್ಚರ್ ಮಾಡಿದ್ರೆ ಅಲ್ಲಿ ಸರ್ವೈವ್ ಆಗೋದಕ್ಕೆ ಸಾಧ್ಯ ಆಗೋದು. ಹಾಗಾಗಿ ಇಲ್ಲಿ ಮೇನ್ ಫೀಚರ್ ಡಿಫ್ರೆನ್ಷಿಯೇಟೆಡ್ ಪ್ರಾಡಕ್ಟ್ ಆಗುತ್ತೆ. ಸೆಲ್ ಮಾಡೋಂಥ ಪ್ರಾಡಕ್ಟು
ವಿಚ್ ಆರ್ ಕ್ಲೋಸ್. ಒಂದು ಪ್ರಾಡಕ್ಟ್ಗೂ ಇನ್ನೊಂದು ಪ್ರಾಡಕ್ಟ್ಗೂ ಕ್ಲೋಸ್ನೆಸ್ ಇರುತ್ತೆ, ಸಿಮಿಲಾರಿಟಿ ಇರುತ್ತೆ, ಆದರೆ ಪರ್ಫೆಕ್ಟ್ ಸಬ್ಸ್ಟಿಟ್ಯೂಟ್ ಆಗಿರಲ್ಲ. ಈ ಒಂದು ಮಾರ್ಕೆಟ್ ಸ್ಟ್ರಕ್ಚರ್ಗೆ ಏನಂತೀವಿ, ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ ಅಂತ ಹೇಳ್ತೀವಿ. ಈ ಒಂದು ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಯಾವ ರೀತಿ ಪ್ರೈಸ್ನ ಡಿಟರ್ಮೈನ್ ಮಾಡ್ತಾರೆ, ಯಾವ ರೀತಿ ಔಟ್ಪುಟ್ನ ಡಿಟರ್ಮೈನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ಇವತ್ತು ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಕಾಂಪಿಟೇಷನ್ನು ತುಂಬ ಜಾಸ್ತಿ ಇರುತ್ತೆ ಸೆಲ್ಲರ್ಸ್ಗೆ. ಇಷ್ಟು ಕಾಂಪಿಟೇಷನ್ ಇರೋಂಥ ಒಂದು ಮಾರ್ಕೆಟಲ್ಲಿ ಇವರು ಸರ್ವೈವ್ ಆಗಬೇಕು ಅಂದರೆ ಅವರು ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು ಪ್ರಾಡಕ್ಟ್ಗೆ, ಅಥವಾ ಎಷ್ಟು ಔಟ್ಪುಟ್ಟನ್ನು ಡಿಟರ್ಮೈನ್ ಮಾಡಬೇಕು, ಎಷ್ಟು ಪ್ರಾಡಕ್ಟ್ನ ಪ್ರೊಡಕ್ಷನ್ ಮಾಡಬೇಕು ಅಂತ ಡಿಟರ್ಮೈನ್ ಮಾಡಬೇಕು ಅಂತ ಅಂದ್ಬಿಟ್ಟು ಯಾವ ರೀತಿ ಡಿಟರ್ಮೈನ್ ಮಾಡ್ತಾರೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ಅರ್ಥ ಮಾಡ್ಕೊಳ್ಳೋಣ. ಈಗ ಈ ಒಂದು ಕಾನ್ಸೆಪ್ಟ್ನ ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನನ್ನು ನಾವು ಎರಡು ರೀತಿಯಾಗಿ ಡಿವೈಡ್ ಮಾಡ್ತೀವಿ. ಒಂದು ಶಾರ್ಟ್ ರನ್ನಲ್ಲಾದರೆ ಯಾವ ರೀತಿ ಡಿಟರ್ಮೈನ್ ಮಾಡ್ತಾರೆ, ಇನ್ನೊಂದು ಲಾಂಗ್ ರನ್ನಲ್ಲಾದರೆ ಯಾವ ರೀತಿ ಡಿಟರ್ಮೈನ್ ಮಾಡ್ತಾರೆ ಅಂತ ಎರಡು ಥರದಲ್ಲಿ ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಅದರಲ್ಲಿ ಮೊದಲನೇದು ಯಾವುದು, ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಶಾರ್ಟ್ ರನ್. ಶಾರ್ಟ್ ರನ್ನಲ್ಲಿ ಯಾವ ರೀತಿ ಮೊನೋಪಲಿಸ್ಟು ಪ್ರೈಸ್ ಮತ್ತು ಔಟ್ಪುಟ್ನ ಡಿಟರ್ಮೈನ್ ಮಾಡ್ತಾರೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ. Short period, it is a period of time wherein time is inadequate to make all sorts of changes and adjustments in the production process ಅಂತ ಹೇಳ್ತೀವಿ. ಅಂದರೆ ಇಲ್ಲಿ ಶಾರ್ಟ್ ಪೀರಿಯಡಲ್ಲಿ ಏನಾಗುತ್ತೆ ಅಂತ ಅಂದರೆ ಏನೇ ಚೇಂಜಸ್ ಮಾಡ್ಕೊಳ್ಬೇಕು ಅಂದರೆ ಪ್ರೊಡಕ್ಷನ್ ಪ್ರೋಸೆಸ್ಸಲ್ಲಾಗಲಿ ಅಥವಾ ಪ್ರಾಡಕ್ಟಲ್ಲಾಗಲಿ ಯಾವುದೇ ರೀತಿಯಾದ ಚೇಂಜಸ್ ಮಾಡ್ಕೊಳ್ಬೇಕು ಅಂತ ಅಂದರೆ ಶಾರ್ಟ್ ರನ್ನಲ್ಲಿ ಅವ್ರಿಗಲ್ಲಿ ಟೈಮ್ ಸಾಲಲ್ಲ, ಟೈಮ್ ಇರಲ್ಲ. ದ ಡಿಮ್ಯಾಂಡ್ ಆ್ಯಂಡ್ ಕಾಸ್ಟ್ ಕಂಡೀಷನ್ಸ್ ಮೇ ವೇರಿ ಸಬ್ಸ್ಟ್ಯಾನ್ಷಿಯಲಿ. ಡಿಮ್ಯಾಂಡ್ ಚೇಂಜ್ ಆಗ್ತಾ ಹೋಗ್ತಾ ಇರುತ್ತೆ, ಕಾಸ್ಟ್ ಕಂಡೀಷನ್ ಎಕ್ಸ್ಪೆನ್ಸಸ್ ಏನಿರುತ್ತೋ ಅದು ವೇರಿ ಆಗ್ತಾನೆ ಹೋಗ್ತಾ ಇರುತ್ತೆ. ಇಟ್ ಫೋರ್ಸ್ ದ ಫರ್ಮ್ ಐದರ್ ಟು ಚಾರ್ಜ್ ಎ ಹೈಯರ್ ಪ್ರೈಸಸ್ ಆರ್ ಲೋಯರ್ ಪ್ರೈಸಸ್ ಅಂತ ಹೇಳ್ತೀವಿ. ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ಅಂದರೆ ಆವಾಗ ಫರ್ಮ್ಗೆ ಏನು ಫೋರ್ಸ್ ಮಾಡುತ್ತೆ ಅಂದರೆ ಡಿಮ್ಯಾಂಡ್ ಜಾಸ್ತಿ ಆಗಿರೋಂಥ ಸಂದರ್ಭದಲ್ಲಿ ಏನು ಮಾಡ್ಬೋದು, ಒಂದು ಫರ್ಮು ಹೈಯರ್ ಪ್ರೈಸ್ನ ಫಿಕ್ಸ್ ಮಾಡ್ಬೋದು. ಹೈಯರ್ ಪ್ರೈಸ್ನ ಫಿಕ್ಸ್ ಮಾಡಿದ್ರೆ ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ಅಂದ್ಬಿಟ್ಟು ಏನು ಮಾಡ್ಬೋದು, ಶಾರ್ಟ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ನ ಅಚೀವ್ ಮಾಡ್ಬೋದು. ಅದೇ ಅಕಸ್ಮಾತ್ ಏನಾದರೂ ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ ಒಂದು ಪ್ರಾಡಕ್ಟ್ಗೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಎಕ್ಸ್ಪೆನ್ಸಸ್ ಏನಾದರೂ ಜಾಸ್ತಿ ಆಯಿತು, ಕಾಸ್ಟ್ ಜಾಸ್ತಿ ಆಯಿತು ಅಂತ ಅಂದರೆ ಅವಾಗ ಏನು ಮಾಡುತ್ತಾರೆ, ಅವ್ರ ಪ್ರೈಸ್ನ ಜಾಸ್ತಿ ಮಾಡ್ದಲೇ ಇದ್ರೂ ಪ್ರಾಫಿಟ್ ಏನಾಗ್ತಾ ಹೋಗುತ್ತೆ, ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಂದು ಸತಿ ಲಾಸ್ ಆಗೋವಂಥ ಚಾನ್ಸಸ್ಸು ಇರುತ್ತೆ. ಎಕ್ಸ್ಪೆನ್ಸಸ್ ಜಾಸ್ತಿ ಆಗುತ್ತೆ, ಸಡನ್ನಾಗಿ ಪ್ರೈಸ್ನ ಚೇಂಜ್ ಮಾಡೋದಕ್ಕೂ ಆಗಲ್ಲ, ಯಾಕೆಂದರೆ ಇಲ್ಲಿ ಕಾಂಪಿಟೇಷನ್ನು ತುಂಬ ಜಾಸ್ತಿ ಇರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕಾಗುತ್ತೆ, ಇರೋಷ್ಟೇ ಪ್ರೈಸ್ಗೆ ಕಾಸ್ಟ್ ಏನಾದರೂ ಜಾಸ್ತಿ ಆಯಿತು ಅಂದ್ರೂ ಏನಾಗುತ್ತೆ, ಲಾಸ್ ಆಗೋವಂಥ ಚಾನ್ಸಸ್ಸು ಇರುತ್ತೆ. ದೇರ್ಫೋರ್ ಈಚ್ ಫರ್ಮ್ ಫಿಕ್ಸಸ್ ಸಚ್ ಪ್ರೈಸ್ ಆ್ಯಂಡ್ ಪ್ರೊಡ್ಯೂಸ್ ಔಟ್ಪುಟ್ ವಿಚ್ ಮ್ಯಾಕ್ಸಿಮೈಸಸ್ ಇಟ್ಸ್ ಪ್ರಾಫಿಟ್. ಅದಕ್ಕೋಸ್ಕರ ಎಲ್ಲ ಫರ್ಮು ಏನು ಮಾಡುತ್ತೆ, ಎಷ್ಟು ಪ್ರೈಸ್ನ ಫಿಕ್ಸ್ ಮಾಡಬೇಕು, ಎಷ್ಟು ಔಟ್ಪುಟ್ನ ಪ್ರೊಡಕ್ಷನ್ ಮಾಡಿಕೊಂಡ್ರೆ ನಮಗೆ ಪ್ರಾಫಿಟ್ಟು ಮ್ಯಾಕ್ಸಿಮೈಸ್ ಆಗುತ್ತೆ ಅಥವಾ ಲಾಸ್ ಮಿನಿಮೈಸ್ ಆಗುತ್ತೆ ಅಂತ ಅಂದ್ಬಿಟ್ಟು ಎಸ್ಟಿಮೇಟ್ ಮಾಡ್ಕೊತಾರೆ. ಅಂದರೆ ಏನು, ಈ ಒಂದು ಶಾರ್ಟ್ ರನ್ನಲ್ಲಿ ಇಲ್ಲಿ ಟೈಮ್ ಇರಲ್ಲ. ಇವಾಗ ಏನೋ ಒಂದು ಪ್ರಾಡಕ್ಟು ಕ್ವಾಲಿಟಿ ಇನ್ನೂ ಇಂಪ್ರೂವ್ ಮಾಡಬೇಕು ಅಥವಾ ಪ್ರೊಡಕ್ಷನ್ ಇನ್ನೂ ಜಾಸ್ತಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು, ಹೊಸ ಮೆಷಿನರೀಸ್ನ ಪರ್ಚೇಸ್ ಮಾಡಬೇಕು, ಅಥವಾ ಪ್ರಾಡಕ್ಟ್ನೇ ಇನ್ನೂ ನಾವು ಅಪ್ಡೇಟ್ ಮಾಡಬೇಕು ಅಂತ ಅಂದರೆ ಅದಕ್ಕೆ ಬೇಕಾಗಿರೋಂಥ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಎಲ್ಲ ಮಾಡಬೇಕು ಅಂತಂದರೆ ಅಲ್ಲಿ ಸಾಕಷ್ಟು ಟೈಮು ಇಲ್ಲದೆ ಇರೋವಂಥ ಚಾನ್ಸಸ್ ಇರುತ್ತೆ, ಸಾಕಷ್ಟು ಟೈಮು ಇರಲ್ಲ. ಅಂಥ ಸಂದರ್ಭದಲ್ಲಿ ಏನಾಗುತ್ತೆ, ಈ ಪ್ರೈಸ್ ಮತ್ತು ಔಟ್ಪುಟ್ ಯಾವ ರೀತಿ ಡಿಟರ್ಮೈನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು, ಡಿಮ್ಯಾಂಡ್ ಏನಾದರೂ ಜಾಸ್ತಿ ಆಯಿತು ಅಂದರೆ ಹೈಯರ್ ಪ್ರೈಸ್ನ ಫಿಕ್ಸ್ ಮಾಡ್ಬೋದು, ಸೂಪರ್ ನಾರ್ಮಲ್ ಪ್ರಾಫಿಟ್ ಆದರೂ ಅಚೀವ್ ಮಾಡ್ಬೋದು, ಅಥವಾ ನಾರ್ಮಲ್ ಪ್ರಾಫಿಟ್ ಆದರೂ ಅಚೀವ್ ಮಾಡ್ಬೋದು. ಅಥವಾ ಎಕ್ಸ್ಪೆನ್ಸ್ ಜಾಸ್ತಿ ಆಯಿತು, ಪ್ರೈಸ್ನ ಜಾಸ್ತಿ ಮಾಡೋಕ್ಕಾಗಲಿಲ್ಲ ಅಂತ ಅಂದರೆ ಲಾಸಸ್ನು ಫೇಸ್ ಮಾಡಬೇಕಾದ ಸಂದರ್ಭ ಬರ್ಬೋದು. ಅದಕ್ಕೋಸ್ಕರ ನಾವು ಈ ಒಂದು ಶಾರ್ಟ್ ರನ್ನಲ್ಲಿ ನಾವು ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ನ ಹೇಳ್ಬೇಕು ಅಂತ ಅಂದರೆ ಇಲ್ಲಿ ಮತ್ತೆ ನಾವು 3 ಥರ ಡಿವೈಡ್ ಮಾಡ್ತೀವಿ. ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್, ಅಂಡರ್ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್, ಅಂಡರ್ ಲಾಸ್ ಮೇಕಿಂಗ್ ಸಿಚುಯೇಷನ್ ಅಂತ. ಈಗ ಈ ಒಂದು ಶಾರ್ಟ್ ರನ್ನಲ್ಲಿ ಅಂದರೆ ಶಾರ್ಟ್ ರನ್ನಲ್ಲಿ ನಾವು ಪ್ರೈಸ್ ಮತ್ತು ಔಟ್ಪುಟ್ನ ಡಿಟರ್ಮೈನ್ ಮಾಡಬೇಕು ಅಂದರೆ ಮತ್ತೆ 3 ಟೈಪ್ಸ್ ಆಗಿ ಡಿವೈಡ್ ಮಾಡ್ತೀವಿ. ಯಾವ ಥರ, ಇನ್ ದ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್, ಇನ್ ದ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್, ಇನ್ ದ ಲಾಸ್ ಮೇಕಿಂಗ್ ಸಿಚುಯೇಷನ್ ಅಂತ 3 ಥರ ಡಿವೈಡ್ ಮಾಡ್ತೀವಿ. ಅಂದರೆ ಶಾರ್ಟ್ ರನ್ನಲ್ಲಿ ನಮ್ಗೆ ಏನಾಗ್ಬೋದು, ಸೂಪರ್ ನಾರ್ಮಲ್ ಪ್ರಾಫಿಟ್ಸ್ ಆದರೂ ಬರ್ಬೋದು, ಅಥವಾ ನಾರ್ಮಲ್ ಪ್ರಾಫಿಟ್ ಆದರೂ ಬರ್ಬೋದು, ಅಥವಾ ಲಾಸ್ ಆಗುವಂಥ ಚಾನ್ಸಸ್ಸು ಇರುತ್ತೆ ಶಾರ್ಟ್ ರನ್ನಲ್ಲಿ. ಆವಾಗ ಯಾವ ರೀತಿ ಪ್ರೈಸ್ ಮತ್ತು ಔಟ್ಪುಟ್ನ ಡಿಟರ್ಮೈನ್ ಮಾಡ್ತಾರೆ ಅಂತ ಅಂದ್ಬಿಟ್ಟು ನೋಡೋಣ. ದಟ್ ಈಸ್ ಅಂಡರ್ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್, ಪ್ರೈಸ್ ಆ್ಯಂಡ್ ಔಟ್ಪುಟ್ ಆರ್ ಡಿಟರ್ಮೈನ್ಡ್ ಆಸ್
under other types of market structure during short period. The point of equilibrium of an individual firm will be at the point where its marginal cost is equal to marginal revenue. ನೀವು ಪ್ರತಿಯೊಂದು ಗ್ರಾಫ್ನಲ್ಲೂ ಎಲ್ಲಿ ಮಾರ್ಜಿನಲ್ ಕಾಸ್ಟ್ ಮತ್ತು ಮಾರ್ಜಿನಲ್ ರೆವಿನ್ಯೂ ಎರಡೂ ಕರ್ವು ಮೀಟ್ ಆಗಿರುತ್ತೋ ಆ ಒಂದು ಪಾಯಿಂಟ್ಗೆ ನಾವು ಈಕ್ವಲಿಬ್ರಿಯಮ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ನೆಕ್ಸ್ಟ್ ದಟ್ ಈಸ್ ನಾನು ಅವಾಗಲೇ ಹೇಳಿದ್ನಲ್ಲ, ಶಾರ್ಟ್ ರನ್ನಲ್ಲಿ ನಾವು 3 ರೀತಿಯಾಗಿ ಅನಲೈಸ್ ಮಾಡ್ತೀವಿ. ಫಸ್ಟ್ಲಿ ಇನ್ ದ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್. ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನಲ್ಲಿ ಏನಾಗುತ್ತೆ ಅಂದರೆ, ಇನ್ ದ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ಸ್ ವಿಲ್ ಬಿ ವೆನ್ ಇಂಡಿವಿಜುವಲ್ ಫರ್ಮ್ಸ್ ರೆವಿನ್ಯೂ ಈಸ್ ಗ್ರೇಟರ್ ದ್ಯಾನ್ ಇಟ್ಸ್ ಕಾಸ್ಟ್. ಯಾವಾಗಲೇ ಆಗಲಿ ನಿಮ್ಗೆ ಜನರಲ್ ಆಗಿ ನಿಮಗೆ ಗೊತ್ತಿರುತ್ತೆ, ಯಾವಾಗ ರೆವಿನ್ಯೂ ಜಾಸ್ತಿ ಇರುತ್ತೋ ಕಾಸ್ಟ್ಗಿಂತ ಅವಾಗ ಏನಾಗುತ್ತೆ, ಆ್ಯಕ್ಚುಲಿ ಪ್ರಾಫಿಟ್ಟು ಜಾಸ್ತಿ ಅಂತಲೇ ಹೇಳ್ಬೋದು. ಆ ಥರ ಯಾವಾಗ ಒಂದು ಇಂಡಿವಿಜುವಲ್ ಫರ್ಮ್ಸ್ದು ಆವ್ರೇಜ್ ರೆವಿನ್ಯೂ ಆವ್ರೇಜ್ ಕಾಸ್ಟ್ಗಿಂತ ಜಾಸ್ತಿ ಇರುತ್ತೋ ಅವಾಗ ಏನಾಗುತ್ತೆ, ಅದಕ್ಕೆ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ ಅಂತ ಹೇಳ್ತೀವಿ. ಈ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ಸ್ನ ನಾವು ಅಬ್ನಾರ್ಮಲ್ ಪ್ರಾಫಿಟ್ ಅಥವಾ ಸೂಪರ್ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ಸ್ ಅಂತಲೂ ಹೇಳ್ಬೋದು. ಏನು ಆವ್ರೇಜ್ ರೆವಿನ್ಯೂ ಅಂತಂದರೆ, ಟೋಟಲ್ ರೆವಿನ್ಯೂ ನಮ್ಗೆ ಎಷ್ಟು ಬಂದಿದೆಯೋ ಅದನ್ನು ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ನ ಮಾಡಿದ್ರೆ ನಮಗೆ ಆವ್ರೇಜ್ ರೆವಿನ್ಯೂ ಬರುತ್ತೆ. ಟೋಟಲ್ ಕಾಸ್ಟ್ ಎಷ್ಟಾಗಿದೆಯೋ ಡಿವೈಡೆಡ್ ಬೈ ನಂಬರ್ ಆಫ್ ಯೂನಿಟ್ಸ್ನ ಮಾಡಿದ್ರೆ ನಮಗೇನು ಸಿಗುತ್ತೆ, ಆವ್ರೇಜ್ ಕಾಸ್ಟ್ ಸಿಗುತ್ತೆ. ಈ ಥರ ಆವ್ರೇಜ್ ರೆವಿನ್ಯೂ ಆವ್ರೇಜ್ ಕಾಸ್ಟನ್ನು ನಾವು ಕ್ಯಾಲ್ಕುಲೇಟ್ ಮಾಡಿಕೊಂಡು ಆವ್ರೇಜ್ ರೆವಿನ್ಯೂ ಆವ್ರೇಜ್ ಕಾಸ್ಟ್ಗಿಂತನೂ ಜಾಸ್ತಿ ಇತ್ತು ಅಂದರೆ ಗ್ರೇಟರ್ ದ್ಯಾನ್ ಇತ್ತು ಅಂದರೆ, ಇಫ್ ಆವ್ರೇಜ್ ರೆವಿನ್ಯೂ ಈಸ್ ಗ್ರೇಟರ್ ದ್ಯಾನ್ ಆವ್ರೇಜ್ ಕಾಸ್ಟ್ ದೆನ್ ಇಟ್ ಈಸ್ ಕಾಲ್ಡ್ ಆಸ್ ದ ಅಬ್ನಾರ್ಮಲ್ ಪ್ರಾಫಿಟ್ ಆರ್ ಸೂಪರ್ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ಸ್. ಯಾವಾಗ ಫಾರ್ ಎಕ್ಸಾಂಪಲ್ ಸಡನ್ನಾಗಿ ಡಿಮ್ಯಾಂಡ್ ಜಾಸ್ತಿ ಆಗ್ಬೋದು, ಅಥವಾ ಸಡನ್ನಾಗಿ ಕಾಂಪಿಟೇಟರ್ಸ್ ಯಾರಿರ್ತಾರೋ ಅವ್ರು ಮಾರ್ಕೆಟಿಂದ ಎಕ್ಸಿಟ್ ಆಗ್ಬೋದು. ಈ ಎಲ್ಲ ಕೆಲವೊಂದು ಸಿಚುಯೇಷನ್ಸಲ್ಲಿ ಏನಾಗುತ್ತೆ, ಡಿಮ್ಯಾಂಡ್ ಜಾಸ್ತಿ ಆಯಿತು ಅಂತ ಅಂದರೆ ಇವ್ರಿಗೆ ಪ್ರಾಫಿಟ್ ಮೇಕಿಂಗ್ ಪ್ರಾಫಿಟ್ನ ಜಾಸ್ತಿ ಮಾಡ್ಕೊಳ್ಳೋಂಥ ಸಿಚುಯೇಷನ್ಸು ಅರೈಸ್ ಆಗುತ್ತೆ. ಆದರೆ ಇದು ಲಾಂಗ್ ಟರ್ಮ್ನಲ್ಲಿ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಯಾಕೆ ಅಂದರೆ, ಎಲ್ಲಿ ಒಂದು ಆರ್ಗನೈಸೇಷನಲ್ಲಿ ತುಂಬ ಪ್ರಾಫಿಟ್ ಇದೆ ಅಂತ ಗೊತ್ತಾಗಿದ ತಕ್ಷಣ ಅಲ್ಲಿ ಬೇಕಾದಷ್ಟು ಜನ ಹೊಸ ಕಾಂಪಿಟೇಟರ್ಸು ಎಂಟ್ರಿ ಆಗುವಂಥ ಚಾನ್ಸಸ್ ಇರುತ್ತೆ. ಹೊಸ ಕಾಂಪಿಟೇಟರ್ಸ್ ಎಂಟ್ರಿ ಆದರು ಅಂತ ಅಂದರೆ ಆಟೋಮೆಟಿಕಲಿ ಇವ್ರ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಕಡಿಮೆ ಆಗ್ಬೋದು, ಅಥವಾ ಅವ್ರು ಇನ್ನೂ ಕಡಿಮೆ ಪ್ರೈಸ್ಗೆ ಏನಾದರೂ ಸೆಲ್ ಮಾಡ್ತಾ ಇದ್ದಾರೆ ಅಂತ ಅಂದರೆ, ಅಥವಾ ಇನ್ನೂ ಅವರ ಪ್ರಾಡಕ್ಟ್ಸು ಅಡ್ವರ್ಟೈಸ್ಮೆಂಟ್ಸ್ ಆಗಲಿ ಅಥವಾ ಇನ್ನೂ ಬೆಸ್ಟಾಗಿ ಕೊಡ್ತಾ ಇದ್ದಾರೆ ಅಂತ ಅಂದರೆ ಇವರ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಕಡಿಮೆ ಆಗುವಂಥ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ಒಂದು ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ ಲಾಂಗ್ ಟರ್ಮ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ನೇ ಅಚೀವ್ ಮಾಡ್ತೀವಿ ಅಂತ ಅಂದರೆ ಅದು ಸಾಧ್ಯತೆ ಕಡಿಮೆ ಇರುತ್ತೆ ಅಂತಲೇ ಹೇಳ್ಬೋದು. ಏಕೆಂದರೆ ಕಾಂಪಿಟೇಷನ್ನು ತುಂಬ ಜಾಸ್ತಿ ಇರುತ್ತೆ ಈ ಮೊನೋಪಲಿಸ್ಟಿಕ್ ಕಾಂಪಿಟೇಷನಲ್ಲಿ. ನೋಡಿ, ಈ ಒಂದು ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ಸ್ನ ನಾವು ಗ್ರಾಫ್ ಮೂಲಕ ಹೇಳ್ಬೋದು ಅಂತ ಅಂದರೆ, ಇಲ್ಲಿ ಈ ಒಂದು ಚಾರ್ಟನ್ನು ಅಬ್ಸರ್ವ್ ಮಾಡಿ. ಈ ಒಂದು ಡಯಾಗ್ರಾಮ್ನಲ್ಲಿ OX ಆಕ್ಸಿಸ್ ಏನಿದೆಯೋ ಇದನ್ನು ನಾವು ಔಟ್ಪುಟ್ ಅಂತ ಹೇಳೋಣ. ಈ OY ಆಕ್ಸಿಸ್ ಏನಿದೆಯೋ ಇದನ್ನು ನಾವು ಪ್ರೈಸ್, ಕಾಸ್ಟ್ ಆ್ಯಂಡ್ ರೆವಿನ್ಯೂನ ಎಕ್ಸ್ಪ್ರೆಸ್ ಮಾಡೋದಕ್ಕೆ ಈ OY ಆಕ್ಸಿಸ್ನ ಯೂಸ್ ಮಾಡ್ತೀವಿ. ಇಲ್ಲಿ ಹೇಳಿದ್ದೀವಿ ನೋಡಿ, ಪ್ರೈಸ್, ಕಾಸ್ಟ್ ಆ್ಯಂಡ್ ರೆವಿನ್ಯೂಸ್ ಆರ್ ಶೋನ್ ಆನ್ OY ಆಕ್ಸಿಸ್ ಆ್ಯಂಡ್ ಔಟ್ಪುಟ್ ಈಸ್ ಶೋನ್ ಆನ್ OX ಆಕ್ಸಿಸ್. ಓಕೆ, ಈಗ ಇಲ್ಲಿ ಅಬ್ಸರ್ವ್ ಮಾಡ್ತಾ ಹೋಗಿ, ಎಲ್ಲಿ ದ ಪಾಯಿಂಟ್ ಆಫ್ ಈಕ್ವಲಿಬ್ರಿಯಮ್ ಈಸ್ ಇ, ವೇರ್ ಮಾರ್ಜಿನಲ್ ಕಾಸ್ಟ್ ಈಸ್ ಈಕ್ವಲ್ ಟು ಮಾರ್ಜಿನಲ್ ರೆವಿನ್ಯೂ. ಇದು ಮಾರ್ಜಿನಲ್ ಕಾಸ್ಟ್ ಕರ್ವು, ಇದು ಮಾರ್ಜಿನಲ್ ರೆವಿನ್ಯೂ ಕರ್ವು. ಎಲ್ಲಿ ಮೀಟ್ ಆಗಿದೆ ಈ ಮಾರ್ಜಿನಲ್ ಕಾಸ್ಟ್ ಕರ್ವ್ ಮತ್ತು ಮಾರ್ಜಿನಲ್ ರೆವಿನ್ಯೂ ಕರ್ವ್ ಮೀಟ್ ಆಗಿರೋಂಥ ಪಾಯಿಂಟ್ ಯಾವುದು, ಇ ಅಂದರೆ ಈಕ್ವಲಿಬ್ರಿಯಮ್. ಈ ಒಂದು ಸ್ಟೇಜ್ನಲ್ಲಿ ನೋ ಪ್ರಾಫಿಟ್ ನೋ ಲಾಸ್ ಸಿಚುಯೇಷನ್ಸ್ನ ರೀಚ್ ಆಗಿರ್ತಾರೆ ಅಂತ ಅಂದ್ಬಿಟ್ಟು, ಇದಕ್ಕಿಂತ ಮೇಲೆ ಎಷ್ಟು ಪ್ರಾಫಿಟ್ನ ಅಚೀವ್ ಮಾಡ್ತಾರೋ ಅಷ್ಟು ಅವ್ರಿಗೆ ಪ್ರಾಫಿಟ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಇಲ್ಲಿ ಪ್ರೈಸ್ ಈಸ್ OP, ಪ್ರೈಸ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಒಂದು ಪ್ರಾಡಕ್ಟ್ಗೆ, ಇಷ್ಟು OP, ಇಷ್ಟು ಪ್ರೈಸ್ನ ಫಿಕ್ಸ್ ಮಾಡಿದ್ದಾರೆ. ಆ್ಯಂಡ್ ಔಟ್ಪುಟ್ ಈಸ್ OQ, ಎಷ್ಟು ಔಟ್ಪುಟ್ನ ಪ್ರೊಡ್ಯೂಸ್ ಮಾಡಿದ್ದಾರೆ, OQ, ಇಷ್ಟು ಔಟ್ಪುಟ್ಟು ಪ್ರೊಡ್ಯೂಸ್ ಆಗಿದೆ. ಆವ್ರೇಜ್ ಪ್ರಾಫಿಟ್ ಈಸ್ ಈಕ್ವಲ್ ಟು ಆವ್ರೇಜ್ ರೆವಿನ್ಯೂ ಮೈನಸ್ ಆವ್ರೇಜ್ ಕಾಸ್ಟ್. ಇಲ್ಲಿ ನೋಡಿ, ಆವ್ರೇಜ್ ರೆವಿನ್ಯೂ ಮತ್ತು ಆವ್ರೇಜ್ ಕಾಸ್ಟು ಇದು ಕರ್ವನ್ನ ಅಬ್ಸರ್ವ್ ಮಾಡ್ತಾ ಹೋಗಿ. ಇದು ಏನಿದೆಯೋ ಇದು ಆವ್ರೇಜ್ ರೆವಿನ್ಯೂ ಕರ್ವ್. ನೆಕ್ಸ್ಟ್ ಇಲ್ಲಿದೆ ನೋಡಿ, ಆವ್ರೇಜ್ ಕಾಸ್ಟ್ ಕರ್ವು ಇದಾಗಿದೆ. ಆವ್ರೇಜ್ ರೆವಿನ್ಯೂ ಕರ್ವು ಮೇಲಿದೆ, ಆವ್ರೇಜ್ ಕಾಸ್ಟ್ ಕರ್ವು ಕೆಳಗಡೆ ಇದೆ. ಅಬ್ಸರ್ವ್ ಮಾಡ್ತಾ ಇದ್ದೀರಲ್ಲ ನೀವು, ಆವ್ರೇಜ್ ಕಾಸ್ಟ್ ಕರ್ವ್ ಕ್ಲೀನಾಗಿ ಅಬ್ಸರ್ವ್ ಮಾಡಿ. ಇಲ್ಲಿದೆ ನೋಡಿ ಆವ್ರೇಜ್, ಏಕೆಂದರೆ ನೆಕ್ಸ್ಟ್ ಲಾಸ್ ಮೇಕಿಂಗ್ ಸಿಚುಯೇಷನ್, ನೆಕ್ಸ್ಟ್ ಸಿಚುಯೇಷನ್ನ ಅಬ್ಸರ್ವ್ ಮಾಡುವಾಗ್ಲೂ ನೀವು ಇದೊಂದು ಪಾಯಿಂಟನ್ನು ಚೆನ್ನಾಗಿ ಅಬ್ಸರ್ವ್ ಮಾಡಿರಬೇಕು. ಇಲ್ಲೇನಾಗಿದೆ, ಆವ್ರೇಜ್ ರೆವಿನ್ಯೂ ಕರ್ವು ಮೇಲಿದೆ, ಆವ್ರೇಜ್ ಕಾಸ್ಟ್ ಕರ್ವು ಕೆಳಗಡೆ ಇದೆ. ಹಂಗಾಗಿ ರೆವಿನ್ಯೂ ಜಾಸ್ತಿ ಇದೆ, ಕಾಸ್ಟು ಕಡಿಮೆ ಇದೆ.
ಕಾಸ್ಟ್ಗಿಂತ ಎಷ್ಟು ರೆವಿನ್ಯೂ ಜಾಸ್ತಿ ಇದೆಯೋ ಈ ಒಂದು ಪೋರ್ಷನ್ನ ನಾವೇನಂತೀವಿ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಥವಾ ಅಬ್ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ತೀವಿ. ಅಂದರೆ ಆವ್ರೇಜ್ ಕಾಸ್ಟ್ಗಿಂತನೂ ಎಷ್ಟು ರೆವಿನ್ಯೂ ಜಾಸ್ತಿ ಆಗಿದೆಯೋ ಆ ಒಂದು ಪೋರ್ಷನ್ನ ನಾವೇನು ಹೇಳ್ತೀವಿ ದಟ್ ಈಸ್ ಇಷ್ಟು ಪ್ರಾಫಿಟ್ನ ಅಚೀವ್ ಮಾಡಿದೆ ಅಂತ ಹೇಳ್ಬೋದು. ಅಂದರೆ ಯಾವ ಪೋರ್ಷನ್ ಅಂದರೆ ಪಿ ಎಲ್ ಈ ಒಂದು ಪಾಯಿಂಟ್ಗೆ ಎಸ್ ಅಂತ ಹೇಳ್ತೀವಿ ಆ್ಯಂಡ್ ಟಿ. ಈ ಪೋರ್ಷನ್ ಏನಿದೆಯೋ ಈ ರೆಕ್ಟ್ಯಾಂಗಲ್ ಪೋರ್ಷನ್ ಇದೆಯಲ್ಲ ಪಿ ಎಲ್ ಮತ್ತು ಎಸ್ ಮತ್ತು ಟಿ ಇದೆಯಲ್ಲ ಈ ಒಂದು ಪೋರ್ಷನ್ ಏನರ್ಥ ಇಷ್ಟು ಪ್ರಾಫಿಟ್ನ ಅಚೀವ್ ಮಾಡಿದೆ ಅಂತ ಅರ್ಥ. ಇಲ್ಲಿ ಅಬ್ಸರ್ವ್ ಮಾಡಬೇಕಾಗಿರೋದೇನು ನೀವು ಆವ್ರೇಜ್ ರೆವಿನ್ಯೂನ ಅಬ್ಸರ್ವ್ ಮಾಡಿ ಆವ್ರೇಜ್ ಕಾಸ್ಟ್ನ ಅಬ್ಸರ್ವ್ ಮಾಡಿ. ರೆವಿನ್ಯೂ ಜಾಸ್ತಿ ಇದ್ದರೆ ಪ್ರಾಫಿಟಾ ಕಾಸ್ಟ್ ಜಾಸ್ತಿ ಇದ್ದರೆ ಪ್ರಾಫಿಟಾ? ನಿಮಗೆಲ್ಲರಿಗೂ ಗೊತ್ತೇ ಇದೆ ರೆವಿನ್ಯೂ ಜಾಸ್ತಿ ಇದೆ ಕಾಸ್ಟ್ಗಿಂತ ಅಂದರೆ ಅದು ಪ್ರಾಫಿಟ್ ಅಂತ ಅಂದ್ಬಿಟ್ಟು ನಾವು ಹೇಳ್ತೀವಿ. ಹಂಗಾಗಿ ಇಲ್ಲಿ ಕಾಸ್ಟ್ಗಿಂತನೂ ರೆವಿನ್ಯೂ ಜಾಸ್ತಿ ಇರೋದ್ರಿಂದ ನಾವಿಲ್ಲಿ ಈ ಒಂದು ಸಿಚುಯೇಷನ್ಗೆ ಏನು ಹೇಳ್ತೀವಿ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಓಕೆ, ಈಗ ಫಸ್ಟ್ ಶಾರ್ಟ್ ರನ್ನಲ್ಲಿ ಫಸ್ಟ್ ಕೇಸ್ನ ನೀವು ಅರ್ಥ ಮಾಡ್ಕೊಂಡ್ರಿ. ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನಲ್ಲಿ ಯಾವ ರೀತಿ ಕರ್ವ್ ಇರುತ್ತೆ, ಎಷ್ಟು ಪ್ರಾಫಿಟ್ನ ಹೆಂಗೆ ಅಚೀವ್ ಮಾಡುತ್ತೆ ಅಂತ ಅಂದ್ಬಿಟ್ಟು. ನೆಕ್ಸ್ಟ್, ಇನ್ ದ ಸೆಕೆಂಡ್ ಸ್ಟೇಜ್ it is normal profit. When the firm's average revenue is equal to its average cost, the situation is called normal profit. In the diagram, output is shown on OX axis. ಲಾಸ್ಟ್ ಪ್ರೀವಿಯಸ್ನಲ್ಲಿ ಏನಿತ್ತು ಸೇಮ್ ಅದೇ ಥರನೇ ಔಟ್ಪುಟ್ನ ನಾವೆಲ್ಲಿ ಹೇಳ್ತೀವಿ OX ಆ್ಯಕ್ಸಿಸಲ್ಲಿ ಔಟ್ಪುಟ್ನ ತೋರಿಸ್ತಾ ಇದ್ದೀವಿ, OY ಆ್ಯಕ್ಸಿಸ್ನಲ್ಲಿ ಪ್ರೈಸ್ ಕಾಸ್ಟ್ ಮತ್ತು ರೆವಿನ್ಯೂಸ್ನ ತೋರಿಸ್ತಾ ಇದ್ದೀವಿ ಅಲ್ವಾ. ಈಗ ಪಾಯಿಂಟ್ ಆಫ್ ಈಕ್ವಲಿಬ್ರಿಯಮ್ ಎಲ್ಲಿದೆ? ಪಾಯಿಂಟ್ ಆಫ್ ಈಕ್ವಲಿಬ್ರಿಯಮ್ ಇಲ್ಲಿದೆ. ಆ ಒಂದು ಈಕ್ವಲಿಬ್ರಿಯಮ್ ಪಾಯಿಂಟ್ಗೆ ಏನಂತ ಎಕ್ಸ್ಪ್ರೆಸ್ ಮಾಡಿದ್ದೀವಿ ಇಲ್ಲಿ ಇ ಅಂತ ಎಕ್ಸ್ಪ್ರೆಸ್ ಮಾಡೋಣ. ಎಲ್ಲಿಗೆ ಇ ಅಂತ ಎಕ್ಸ್ಪ್ರೆಸ್ ಮಾಡ್ತೀವಿ ಈಕ್ವಲಿಬ್ರಿಯಮ್ ಅಂದರೆ ವೇರ್ ಮಾರ್ಜಿನಲ್ ಕಾಸ್ಟ್ ಮೀಟ್ಸ್ ಮಾರ್ಜಿನಲ್ ರೆವಿನ್ಯೂ. ಮಾರ್ಜಿನಲ್ ರೆವಿನ್ಯೂ ಏನಿದೆಯೋ ಅದು ಮಾರ್ಜಿನಲ್ ಕಾಸ್ಟ್ ಕರ್ವ್ಗೆ ಮೀಟ್ ಆಗಿರೋಂಥ ಒಂದು ಪರ್ಟಿಕ್ಯುಲರ್ ಪಾಯಿಂಟ್. ಈ ಒಂದು ಪಾಯಿಂಟ್ಗೆ ಏನಂತೀವಿ ಈಕ್ವಲಿಬ್ರಿಯಮ್ ಪಾಯಿಂಟ್ ಅಂತ ಅಂದ್ಬಿಟ್ಟು ಹೇಳ್ತೀವಿ ಅಲ್ವಾ. ನೆಕ್ಸ್ಟು ಪ್ರೈಸ್ ಈಸ್ ಪಿ ಕ್ಯೂ. ಆ್ಯಕ್ಚುಲಿ ಇಲ್ಲೊಂದು ಲೈನ್ ಬರಬೇಕಾಯಿತು. ಪ್ರೈಸ್ ಎಷ್ಟು ಫಿಕ್ಸ್ ಮಾಡಿದ್ದಾರೆ ಪಿ ಕ್ಯೂ ಆ್ಯಂಡ್ ಔಟ್ಪುಟ್ ಈಸ್ ಓ ಕ್ಯೂ. ಔಟ್ಪುಟ್ಟು ಇಷ್ಟಿದೆ, ಪ್ರೈಸ್ ಎಷ್ಟು ಫಿಕ್ಸ್ ಮಾಡಿದೆ ಇಷ್ಟು ಪ್ರೈಸ್ನ ಫಿಕ್ಸ್ ಮಾಡಿದೆ. ಅಟ್ ಪಿ ದ ಆವ್ರೇಜ್ ರೆವಿನ್ಯೂ ಈಸ್ ಈಕ್ವಲ್ ಟು ಆವ್ರೇಜ್ ಕಾಸ್ಟ್ ಅಂತ ಹೇಳ್ತೀವಿ. ಇಲ್ಲಿ ನೋಡಿ, ಇಲ್ಲಿ ಆವಾಗಲೇ ನಾನೇನು ಹೇಳಿದೆ ಆವ್ರೇಜ್ ರೆವಿನ್ಯೂ ಮೇಲಿತ್ತು, ಆವ್ರೇಜ್ ಕಾಸ್ಟು ಕೆಳಗಡೆ ಇತ್ತು. ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ ಏನಿತ್ತು ಅದನ್ನು ನಾವು ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ ಅಂತ ಹೇಳಿದ್ವಿ. ಇಲ್ಲಿ ಅಬ್ಸರ್ವ್ ಮಾಡಿ ನೀವು, ಇಲ್ಲೇ ಆವ್ರೇಜ್ ಕಾಸ್ಟ್ ಇದೆ, ಇಲ್ಲಿ ಆವ್ರೇಜ್ ರೆವಿನ್ಯೂ ಕರ್ವ್ ಇದೆ ಅಲ್ವಾ. ಈ ಎರಡು ಕಾಸ್ಟು ಮತ್ತು ರೆವಿನ್ಯೂ ಮೀಟ್ ಆಗಿರೋಂಥ ಪಾಯಿಂಟ್ ಯಾವುದು ಇಲ್ಲಿ ಪಿ ಅಂತ ಎಕ್ಸ್ಪ್ರೆಸ್ ಮಾಡಿದೆ ನೋಡಿ. ಈ ಒಂದು ಪಾಯಿಂಟಲ್ಲಿ ಏನಾಗಿದೆ ಆವ್ರೇಜ್ ಕಾಸ್ಟು ಮತ್ತು ಆವ್ರೇಜ್ ರೆವಿನ್ಯೂ ಎರಡೂ ಇಲ್ಲಿ ಮೀಟ್ ಆಗಿದೆ. ಆವ್ರೇಜ್ ರೆವಿನ್ಯೂ ಏನಾದರೂ ಮೇಲಿತ್ತು ಅಂತ ಅಂತಿದ್ರೆ ಆವಾಗ ನಾವು ಪ್ರಾಫಿಟ್ ಮೇಕಿಂಗ್ ಅಂತ ಹೇಳ್ಬೋದಿತ್ತು. ಇಲ್ಲಿ ಆವ್ರೇಜ್ ಕಾಸ್ಟ್ ಎಷ್ಟಿದೆಯೋ ಆವ್ರೇಜ್ ರೆವಿನ್ಯೂನೂ ಅಷ್ಟೇ ಇರೋದ್ರಿಂದ ನಾವು ಈ ಒಂದು ಸಿಚುಯೇಷನ್ಗೆ ಏನಂತೀವಿ ನಾರ್ಮಲ್ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಓಕೆ, ಅರ್ಥ ಆಯ್ತಲ್ಲ. ನಾರ್ಮಲ್ ಪ್ರಾಫಿಟಲ್ಲಿ ಏನಾಗುತ್ತೆ ಆವ್ರೇಜ್ ರೆವಿನ್ಯೂ ಮತ್ತು ಆವ್ರೇಜ್ ಕಾಸ್ಟು ಮೀಟ್ ಒಂದೇ ಪ್ಲೇಸ್ನಲ್ಲಿ ಮೀಟ್ ಆಗುತ್ತೆ. ಆ ಒಂದು ಪರ್ಟಿಕ್ಯುಲರ್ ಪಾಯಿಂಟ್ಗೆ ಪಿ ಅಂತೀವಿ. ಈ ಥರ ಆವ್ರೇಜ್ ಕಾಸ್ಟ್ ಆವ್ರೇಜ್ ರೆವಿನ್ಯೂ ಒಂದೇ ಪಾಯಿಂಟಲ್ಲಿ ಮೀಟ್ ಆಯಿತು ಅಂತ ಅಂದರೆ ಅಂಥ ಸಿಚುಯೇಷನ್ನ ನಾವು ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಓಕೆ, ಶಾರ್ಟ್ ರನ್ನಲ್ಲಿ ಇವಾಗ ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ ಆಯಿತು, ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ ಆಯಿತು. ಈಗ ನೆಕ್ಸ್ಟು ಇನ್ ದ ಲಾಸ್ ಮೇಕಿಂಗ್ ಸಿಚುಯೇಷನ್. ಲಾಸ್ ಮೇಕಿಂಗ್ ಸಿಚುಯೇಷನಲ್ಲಿ ಏನಾಗುತ್ತೆ ಅಂತ ನೋಡೋಣ. ಅಂಡರ್ ಮೊನೋಪೊಲಿಸ್ಟಿಕ್ ಸಿಚುಯೇಷನ್ ಡ್ಯೂರಿಂಗ್ ದ ಶಾರ್ಟ್ ಪೀರಿಯಡ್ ಎ ಫರ್ಮ್ ವಿಲ್ ಅರ್ನ್ ಲಾಸ್ when its cost is greater than revenue. Average cost is greater than average revenue. ನೋಡಿ, ರೆವಿನ್ಯೂ ಜಾಸ್ತಿ ಇತ್ತು, ಕಾಸ್ಟ್ ಕಡಿಮೆ ಇತ್ತು ಅಂದರೆ ಅದು ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನ್ನು. ಕಾಸ್ಟೇ ಜಾಸ್ತಿ ಇದೆ, ನಮಗೆ ಖರ್ಚೇ ಜಾಸ್ತಿ ಇದೆ, ಆದರೆ ರೆವಿನ್ಯೂ ಕಡಿಮೆ ಇದೆ ಅಂದರೆ ಅಂಥ ಸಿಚುಯೇಷನ್ಗೆ ಏನು ಹೇಳ್ತೀವಿ ಲಾಸ್ ಮೇಕಿಂಗ್ ಸಿಚುಯೇಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಇದನ್ನು ಈ ಡಯಾಗ್ರಾಮ್ನ ಅಬ್ಸರ್ವ್ ಮಾಡಿದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಸೇಮ್ ಹಿಂದಿನ ಸಿಚುಯೇಷನ್ ಹೇಳ್ದಂಗೆ ಇಲ್ಲಿ ಪ್ರೈಸ್ ಕಾಸ್ಟ್ ಮತ್ತು ರೆವಿನ್ಯೂನ ನಾವು OY ಆ್ಯಕ್ಸಿಸಲ್ಲಿ ತೋರಿಸಿದ್ದೀವಿ, ಔಟ್ಪುಟ್ಟನ್ನು OX ಆ್ಯಕ್ಸಿಸಲ್ಲಿ ತೋರಿಸಿದ್ದೀವಿ. ಓಕೆ, ದ ಪಾಯಿಂಟ್ ಆಫ್ ಈಕ್ವಲಿಬ್ರಿಯಮ್ MC ಇಸ್ ಈಕ್ವಲ್ ಟು MR, ಮಾರ್ಜಿನಲ್ ಕಾಸ್ಟ್ ಇಸ್ ಈಕ್ವಲ್ ಟು ಮಾರ್ಜಿನಲ್ ರೆವಿನ್ಯೂ. ಇಲ್ಲಿ ಮಾರ್ಜಿನಲ್ ರೆವಿನ್ಯೂ ಇಲ್ಲಿದೆ, ಮಾರ್ಜಿನಲ್ ಕಾಸ್ಟ್ ಇಲ್ಲಿದೆ. ಈ ಎರಡೂ ಮೀಟ್ ಆಗಿರೋಂಥ ಪಾಯಿಂಟ್ಗೆ ಏನು ಹೇಳ್ತೀವಿ ಈ ಈಕ್ವಲಿಬ್ರಿಯಮ್ ಪಾಯಿಂಟ್ ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್, ಆ್ಯಂಡ್
ಆವ್ರೇಜ್ ಲಾಸ್ ಈಸ್ ಈಕ್ವಲ್ ಟು ಆವ್ರೇಜ್ ಕಾಸ್ಟ್ ಮೈನಸ್ ಆವ್ರೇಜ್ ರೆವಿನ್ಯೂ. ನಾನು ಫಸ್ಟ್ ಎಕ್ಸ್ಪ್ಲೈನ್ ಮಾಡುವಾಗಲೇ ಹೇಳಿದೆ ಆವ್ರೇಜ್ ಕಾಸ್ಟ್ ಮತ್ತು ಆವ್ರೇಜ್ ರೆವಿನ್ಯೂ ಕರ್ವ್ನ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಅಂತ. ನೀವು ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನಲ್ಲಿ ಏನಾಗಿತ್ತು, ಆವ್ರೇಜ್ ರೆವಿನ್ಯೂ ಕರ್ವು ಮೇಲಿತ್ತು, ಆವ್ರೇಜ್ ಕಾಸ್ಟ್ ಕರ್ವು ಕೆಳಗಡೆ ಇತ್ತು. ಆದರೆ ಇಲ್ಲೇನಾಗಿದೆ, ಆವ್ರೇಜ್ ಕಾಸ್ಟ್ ಕರ್ವು ಮೇಲಿದೆ, ಇಲ್ಲಿ ಆವ್ರೇಜ್ ರೆವಿನ್ಯೂ ಕರ್ವು ಫುಲ್ಲು ಕೆಳಗಡೆ ಇದೆ. ಅಂದರೆ ಏನರ್ಥ, ರೆವಿನ್ಯೂ ಕಡಿಮೆ ಆಗ್ತಾ ಹೋಗ್ತಾ ಇದೆ, ಕಾಸ್ಟು ಆವ್ರೇಜ್ ಕಾಸ್ಟು ಜಾಸ್ತಿ ಆಗಿದೆ ಅಂತ ಅರ್ಥ. ಹಂಗಾಗಿ ಇಲ್ಲಿ ನೋಡಿ, ಈ ಒಂದು ಪರ್ಟಿಕ್ಯುಲರ್ ಪಾಯಿಂಟಿಂದ ಈ ಒಂದು ಪಾಯಿಂಟ್ ಏನಿದೆಯೋ ಅಂದರೆ ಈ ಪೋರ್ಷನ್ ಅಂದರೆ LPTS, ಈ LPTS ಪೋರ್ಷನ್ ಏನಿದೆಯೋ ಇದಿಷ್ಟು ಲಾಸ್ ಅಂತ ಅರ್ಥ. ಅಂದರೆ ಇಷ್ಟು ರೆವಿನ್ಯೂ ಬಂದಿದೆ, ಆದರೆ ಇಷ್ಟು ಕಾಸ್ಟ್ ಆಗಿದೆ. ಹಂಗಾಗಿ ಇದು ಏನು ಪೋರ್ಷನ್ ಇದೆಯೋ ಇದನ್ನು ನಾವೇನು ಹೇಳ್ತೀವಿ, ಇಷ್ಟು ಲಾಸ್ ಇನ್ಕರ್ ಆಗಿದೆ ಆ ಒಂದು ಫರ್ಮ್ಗೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಈ ಥರ ಆವ್ರೇಜ್ ಕಾಸ್ಟ್ ಕರ್ವ್ ಮೇಲಿದ್ದು ಆವ್ರೇಜ್ ರೆವಿನ್ಯೂ ಕರ್ವ್ ಕಡಿಮೆ ಇದೆ ಅಂತ ಅಂದರೆ ರೆವಿನ್ಯೂ ಕಡಿಮೆ ಇರುತ್ತೆ, ಅವಾಗ ಕಾಸ್ಟ್ ಜಾಸ್ತಿ ಇರುತ್ತೆ, ಅವಾಗ ಈ ಥರ ಕರ್ವ್ ಬರುತ್ತೆ. ಈ ಒಂದು ಸಿಚುಯೇಷನ್ ಆದರೆ ಅಂಥ ಸಿಚುಯೇಷನ್ಗೆ ಏನು ಹೇಳ್ತೀವಿ, ಲಾಸ್ ಮೇಕಿಂಗ್ ಸಿಚುಯೇಷನ್ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಓಕೆ. ಆ್ಯಂಡ್ ನೆಕ್ಸ್ಟ್, ಇವಾಗ ಇಷ್ಟೋ ತನಕ ನಾವೇನು ಅರ್ಥ ಮಾಡ್ಕೊಂಡ್ವಿ, ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಆಫ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಅಂಡರ್ ಶಾರ್ಟ್ ರನ್. ಶಾರ್ಟ್ ರನ್ನಲ್ಲಿ ಯಾವ ರೀತಿ ಆಗುತ್ತೆ ಅಂತ ಅಂದ್ಬಿಟ್ಟು ಅರ್ಥ ಮಾಡ್ಕೊಂಡ್ವಿ. ಶಾರ್ಟ್ ರನ್ನಲ್ಲಿ ಪ್ರಾಫಿಟ್ಟು ಆಗ್ಬೋದು, ನಾರ್ಮಲ್ ಪ್ರಾಫಿಟ್ಟು ಬರ್ಬೋದು, ಅಥವಾ ಲಾಸು ಆಗೋವಂಥ ಚಾನ್ಸಸ್ ಇರುತ್ತೆ. ಈಗ ನೆಕ್ಸ್ಟು ನಾವು ನೋಡ್ತಾ ಇರೋಂಥದ್ದು ಯಾವುದು ಅಂದರೆ ಪ್ರೈಸ್ ಆ್ಯಂಡ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಲಾಂಗ್ ರನ್. ಲಾಂಗ್ ರನ್ನಲ್ಲಿ ಯಾವ ರೀತಿ ಸಿಚುಯೇಷನ್ ಇರುತ್ತೆ ಅಂದ್ಬಿಟ್ಟು ನೋಡೋಣ. ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಲಾಂಗ್ ರನ್. ಅಂಡರ್ ಮೊನೋಪೊಲಿಸ್ಟಿಕ್ ಕಾಂಪಿಟೇಷನ್ ಫರ್ಮ್ಸ್ ಹ್ಯಾವ್ ಫ್ರೀಡಮ್ ಟು ಎಂಟರ್ ಆ್ಯಂಡ್ ಎಕ್ಸಿಟ್ ದ ಇಂಡಸ್ಟ್ರಿ. ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ನಾನು ಆವಾಗಲೇ ಫೀಚರ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ದೆರ್ ಈಸ್ ಫ್ರೀ ಎಂಟ್ರಿ ಆ್ಯಂಡ್ ಎಕ್ಸಿಟ್ ಆಫ್ ದ ಫರ್ಮ್ ಆರ್ ಇಂಡಸ್ಟ್ರಿ. ಯಾರು ಬೇಕಾದರೂ ನಾನು ಪ್ರಾಡಕ್ಟ್ಗಿಂತ ಡಿಫ್ರೆಂಟ್ ಪ್ರಾಡಕ್ಟ್ನ ಕೊಡೋಂಥ ಎಬಿಲಿಟಿ ಇದೆ, ಅಡ್ವರ್ಟೈಸ್ಮೆಂಟ್ ಸೆಲ್ಲಿಂಗ್ ಕಾಸ್ಟ್ನೆಲ್ಲ ಬೇರ್ ಮಾಡೋಷ್ಟು ಎಬಿಲಿಟಿ ಇದೆ ಅನ್ನೋಂಥವ್ರು ಯಾರು ಬೇಕಾದ್ರೂ ಎಂಟರು ಆಗ್ಬೋದು. ಅಲ್ಲಿ ಲಾಸ್ ಆಯಿತು ಅಂತ ಅಂದರೆ ಬೇಕಂದರೆ ಎಕ್ಸಿಟ್ಟು ಆಗ್ಬೋದು ಅಲ್ವಾ. ಇನ್ ದ ಲಾಂಗ್ ರನ್, ಇಫ್ ದ ಫರ್ಮ್ಸ್ ಆರ್ ಅರ್ನಿಂಗ್ ಪ್ರಾಫಿಟ್, ನ್ಯೂ ಫರ್ಮ್ಸ್ ಆರ್ ಅಟ್ರಾಕ್ಟೆಡ್ ಅಂಡ್ ಇಟ್ ವಿಲ್ ಇನ್ಕ್ರೀಸ್ ದ ಔಟ್ಪುಟ್. ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಂದರೆ, ಲಾಂಗ್ ರನ್ನಲ್ಲಿ ಇವಾಗ ನೀವು ನೋಡ್ಬೋದು, ಯಾರಾದರೂ ಇವಾಗ ಹೊಸ ಬಿಸ್ನೆಸ್ ಯಾವ್ದು ಮಾಡ್ಬೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇರ್ತಾರೆ, ಅಥವಾ ಈಗಾಗಲೇ ತುಂಬ ಪ್ರಾಫಿಟ್ನ ಅರ್ನ್ ಮಾಡಿರೋಂಥವ್ರು ಮತ್ತೆ ಇನ್ಯಾವ ಬಿಸ್ನೆಸ್ನ ಮಾಡ್ಬೋದು ಅಂತಲೂ ಅವ್ರು ಯೋಚನೆ ಮಾಡ್ತಾ ಇರ್ತಾರೆ. ಯಾವ ಬಿಸ್ನೆಸ್ಸು ತುಂಬ ಪ್ರಾಫಿಟ್ ಇದೆಯೋ, ಯಾವ ಬಿಸ್ನೆಸ್ನಲ್ಲಿ ಇನ್ಕಮ್ ಜಾಸ್ತಿ ಇದೆ ಅಂತ ಅನ್ಸುತ್ತೋ ಆ ಬಿಸ್ನೆಸ್ನ ಮಾಡೋದಕ್ಕೆ ಎಷ್ಟೊಂದು ಜನ ಮುಂದೆ ಬರ್ತಾರೆ. ಈ ಥರ ಲಾಂಗ್ ರನ್ನಲ್ಲಿ ಯಾವುದೋ ಒಂದು ಇಂಡಸ್ಟ್ರಿ ಜಾಸ್ತಿ ಪ್ರಾಫಿಟ್ನ ಅರ್ನ್ ಮಾಡ್ತಾ ಇದೆ ಅಂತ ಅಂದರೆ ಇಟ್ ಅಟ್ರಾಕ್ಟ್ಸ್ ಕಾಂಪಿಟೇಷನ್ನ ಅಟ್ರಾಕ್ಟ್ ಮಾಡುತ್ತೆ. ಬೇರೆ ಬೇರೆ ಪರ್ಸನ್ಸು ಏನು ಮಾಡ್ಬೋದು, ಇದೇ ಥರ ಬಿಸ್ನೆಸ್ನ ಸ್ಟಾರ್ಟ್ ಮಾಡೋದಕ್ಕೆ ಮುಂದೆ ಬರ್ಬೋದು. ಆ್ಯಂಡ್ ಕಾನ್ಸಿಕ್ವೆಂಟ್ಲಿ ಪ್ರೈಸಸ್ ವಿಲ್ ಫಾಲ್, ಲೀಡಿಂಗ್ ಟು ಕನ್ವರ್ಷನ್ ಆಫ್ ಪ್ರಾಫಿಟ್ ಸಿಚುಯೇಷನ್ ಆ್ಯಂಡ್ ಇಟ್ ವಿಲ್ ಓಕೆ, ಇಲ್ಲಿ ನೋಡಿ, ಅರ್ನಿಂಗ್ ಪ್ರಾಫಿಟ್, ನ್ಯೂ ಫರ್ಮ್ಸ್ ಆರ್ ಅಟ್ರಾಕ್ಟೆಡ್ ಆ್ಯಂಡ್ ಇಟ್ ವಿಲ್ ಇನ್ಕ್ರೀಸ್ ದ ಔಟ್ಪುಟ್. ಎಷ್ಟೊಂದು ಹೊಸ ಫರ್ಮ್ಸ್ ಬರುತ್ತೆ, ಅವರು ಮ್ಯಾನುಫ್ಯಾಕ್ಚರ್ ಮಾಡ್ತಾರೆ, ಟೋಟಲ್ ಇಂಡಸ್ಟ್ರಿಯಿಂದ ಔಟ್ಪುಟ್ಟು ಜಾಸ್ತಿ ಆಗುತ್ತೆ. ನೆಕ್ಸ್ಟ್, ಕಾನ್ಸಿಕ್ವೆಂಟ್ಲಿ ಪ್ರೈಸಸ್ ವಿಲ್ ಫಾಲ್, ಲೀಡಿಂಗ್ ಟು ಕನ್ವರ್ಷನ್ ಆಫ್ ಪ್ರಾಫಿಟ್ ಸಿಚುಯೇಷನ್ ಇಂಟು ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್. ಇಲ್ಲೇನಾಗುತ್ತೆ ಅಂದರೆ ನೋಡಿ, ಇಲ್ಲಿ ಮತ್ತೆ ನಾವಿಲ್ಲಿ ಎರಡು ಟೈಪ್ ಆಗಿ ಅರ್ಥ ಮಾಡ್ಕೊತಾ ಹೋಗೋಣ. ಒಂದು, ಲಾಂಗ್ ರನ್ನಲ್ಲಿ ಏನಾಗುತ್ತೆ ಅಂತಂದರೆ, ನಾವು ಪ್ರಾಫಿಟ್ಟೇ ಮಾಡ್ತಾಯಿದ್ವಿ, ನಮ್ಮದು ಪ್ರಾಫಿಟ್ ಅರ್ನ್ ಮಾಡ್ತಾ ಇದ್ದೀವಿ, ಇವಾಗ ಪ್ರೆಸೆಂಟಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ನ ಅರ್ನ್ ಮಾಡ್ತಾ ಇದ್ದೀವಿ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಮತ್ತು ಲಾಂಗ್ ರನ್ನಲ್ಲಿ ಒಬ್ಬರು ಕಾಂಪಿಟೇಟರ್ಸು ಎಲ್ಲಿ ಪ್ರಾಫಿಟ್ ಇರುತ್ತೋ ಆ ಥರದ ಬಿಸ್ನೆಸ್ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು ಮುಂದೆ ಬರ್ತಾರೆ. ಅವಾಗೇನಾಗುತ್ತೆ, ಔಟ್ಪುಟ್ಟು ಜಾಸ್ತಿ ಆಗುತ್ತೆ. ಅವಾಗೇನಾಗುತ್ತೆ, ನಾವು ನಮ್ಮ ಪ್ರಾಡಕ್ಟ್ನ ನಾವು ಡಿಮ್ಯಾಂಡನ್ನು ಉಳಿಸ್ಕೊಳೋದಕ್ಕೋಸ್ಕರ ನಾವೇನು ಮಾಡಬೇಕಾಗತ್ತೆ, ಕೆಲವೊಂದು ಸತಿ ಪ್ರೈಸ್ನ ಕಡಿಮೆ ಫಿಕ್ಸ್ ಮಾಡೋವಂಥ ಸಂದರ್ಭ ಅರೈಸ್ ಆಗುತ್ತೆ. ಆವಾಗ ಮುಂಚೆ ಪ್ರೈಸ್ ಜಾಸ್ತಿ ಫಿಕ್ಸ್ ಮಾಡಿದ್ದಾಗ ನಮಗೆ ತುಂಬ ಪ್ರಾಫಿಟ್ ಬರ್ತಾಯಿತ್ತು. ಈಗ ಕಾಂಪಿಟೇಟರ್ಸ್ ಅರೈಸ್ ಆಗಿ ನಾವೇನಾದರೂ ಪ್ರೈಸ್ನ ಕಡಿಮೆ ಫಿಕ್ಸ್ ಮಾಡಿದ್ವಿ ಕಸ್ಟಮರ್ಸ್ನ ಅಟ್ರಾಕ್ಟ್ ಮಾಡೋದಕ್ಕೆ ಅಂತ ಅಂದರೆ, ಅವಾಗ ಏನಾಗುತ್ತೆ, ಪ್ರಾಫಿಟ್ ಸಿಚುಯೇಷನಿಂದ ಏನಾಗುತ್ತೆ, ನಾರ್ಮಲ್ ಪ್ರಾಫಿಟ್ ಸಿಚುಯೇಷನು ಅರೈಸ್ ಆಗುತ್ತೆ. ಮುಂಚೆ ಸೂಪರ್ ನಾರ್ಮಲ್ ಪ್ರಾಫಿಟ್ ಬರ್ತಾ ಇರುತ್ತೆ, ಇವಾಗ ನಾರ್ಮಲ್ ಪ್ರಾಫಿಟ್ ಬರ್ತಾ ಇರುತ್ತೆ. ನಾವು ಪ್ರೈಸ್ನೇ ಕಡಿಮೆ ಮಾಡಬೇಕು ಅಂತ ಏನಿಲ್ಲ. ಫಾರ್ ಎಕ್ಸಾಂಪಲ್, ಇವಾಗ ನಾವು ನಮ್ಮ ಡಿಮ್ಯಾಂಡನ್ನು ಜಾಸ್ತಿ ಮಾಡ್ಕೊಳೋದಕ್ಕೆ ಅಡ್ವರ್ಟೈಸ್ಮೆಂಟ್ ಮೇಲೆ ಇನ್ನೂ ಜಾಸ್ತಿ ಎಕ್ಸ್ಪೆನ್ಸ್ನ
ಇನ್ವೆಸ್ಟ್ ಮಾಡಬೇಕಾಗಿ ಬರ್ಬೋದು, ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಮೇಲೆ ಇನ್ನೂ ಜಾಸ್ತಿ ದುಡ್ಡನ್ನೇ ಇನ್ವೆಸ್ಟ್ಮೆಂಟ್ ಮಾಡಬೇಕಾಗಿ ಬರ್ಬೋದು, ಸೆಲ್ಲಿಂಗ್ ಕಾಸ್ಟ್ ಜಾಸ್ತಿ ಆಗ್ಬೋದು. ಈ ಥರ ಕಾಸ್ಟ್ ಜಾಸ್ತಿ ಆದ್ರೂ ಏನಾಯಿತು, ನಮ್ಮ ಪ್ರಾಫಿಟ್ಟು ಕಡಿಮೆ ಆಗುತ್ತೆ. ಆವಾಗ ಸೂಪರ್ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ನಿಂದ ಲಾಂಗ್ ರನ್ನಲ್ಲಿ ಹೊಸ ಕಾಂಪಿಟೇಟರ್ಸ್ ಅರೈಸ್ ಆದಾಗ ಸೂಪರ್ ಪ್ರಾಫಿಟ್ ಸಿಚುಯೇಷನಿಂದ ಏನಾಗುತ್ತೆ, ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ನು ಅರೈಸ್ ಆಗುತ್ತೆ. ಅಂದರೆ ಏನರ್ಥ, ಲಾಂಗ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ನ ಅಚೀವ್ ಮಾಡೋದು ಕಷ್ಟ, ನಾರ್ಮಲ್ ಪ್ರಾಫಿಟ್ಟೇ ಅಚೀವ್ ಮಾಡೋಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ ಅಂತ ಹೇಳ್ಬೋದು. ಕಾಂಟ್ರರಿ ಟು ಇಟ್, ಇನ್ ನೆಕ್ಸ್ಟ್ ಸಿಚುಯೇಷನ್ನ ನೋಡೋಣ. ವೆನ್ ದ ಫರ್ಮ್ಸ್ ಆರ್ ಇನ್ಕರಿಂಗ್ ಲಾಸಸ್ ಡ್ಯೂರಿಂಗ್ ದ ಲಾಂಗ್ ಪೀರಿಯಡ್ ದೇ ವಿಲ್ ಲೀವ್ ದ ಇಂಡಸ್ಟ್ರಿ. ನೋಡಿ, and it will reduce the volume of output, price will increase and loss making situation will be converted into normal profit. When firms are incurring losses during the long period, ಈಗ ಫಾರ್ ಎಕ್ಸಾಂಪಲ್ ಒಂದು ಇಂಡಸ್ಟ್ರಿನಲ್ಲಿ ಲಾಸ್ ಆಯಿತು ಅಂತ ಅಂದ್ಬಿಟ್ಟು ಕೆಲವೊಂದು ಇಂಡಸ್ಟ್ರಿ, ಇವಾಗ ನಮಗೂ ಲಾಸ್ ಆಗ್ತಾ ಇದೆ, ಬೇರೆ ಎಷ್ಟೊಂದು ಫರ್ಮ್ಸ್ಗೂ ಲಾಸ್ ಆಗ್ತಾ ಇರುತ್ತೆ ಅಂತ ಅಂದ್ಕೊಳ್ಳೋಣ. ಫಾರ್ ಎಕ್ಸಾಂಪಲ್ ABCDನಲ್ಲಿ BC ಅನ್ನೋವಂಥ ಫರ್ಮ್ಸ್ ಏನಿತ್ತು ಅದು ಲಾಸ್ ಆಗ್ತಾ ಇದೆ ಅಂತ ಅಂದ್ಬಿಟ್ಟು ಏನು ಮಾಡ್ತಾರೆ, ಆ ಯೂನಿಟ್ನ ಕ್ಲೋಸ್ ಮಾಡ್ತಾರೆ ಅಂತ ಅಸ್ಯೂಮ್ ಮಾಡ್ಕೊಳ್ಳೋಣ. ಅವಾಗ ಏನಾಯಿತು, 2 ಯೂನಿಟ್ಟು ಮಾರ್ಕೆಟಿಂದ ಎಕ್ಸಿಟ್ ಆಯಿತು. ನಮಗೂ ಏನಾಗ್ತಾ ಇತ್ತು, ಇಷ್ಟು ದಿನ ಲಾಸೇ ಆಗ್ತಾ ಇತ್ತು. ಈಗ ಏನಾಯಿತು, ಆ 2 ಫರ್ಮ್ಸು ಎಕ್ಸಿಟ್ ಆಗಿದ್ದರಿಂದ ನಮ್ಮ ಪ್ರಾಡಕ್ಟ್ಗೆ ಸ್ವಲ್ಪ ಡಿಮ್ಯಾಂಡ್ ಅರೈಸ್ ಆಯಿತು. ಅವಾಗ ಏನು ಮಾಡ್ಬೋದು, ಸ್ವಲ್ಪ ಡಿಮ್ಯಾಂಡ್ ಅರೈಸ್ ಆಗಿದ್ದಕ್ಕೆ ಡಿಮ್ಯಾಂಡ್ ಬರುತ್ತೆ, ನಾವು ಮುಂಚೆ ಇದ್ದಿದ್ದಕ್ಕಿಂತ ಪ್ರೈಸ್ನ ಸ್ವಲ್ಪ ಜಾಸ್ತಿನ ಫಿಕ್ಸ್ ಮಾಡ್ಕೊಳ್ಬೋದು. ಹಾಗಾಗಿ ಮುಂಚೆ ನಮಗೇನಾಗ್ತಾ ಇತ್ತು, ಲಾಸ್ ಮೇಕಿಂಗ್ ಸಿಚುಯೇಷನ್ ಅರೈಸ್ ಆಗಿತ್ತು. ಲಾಸ್ ಮೇಕಿಂಗ್ ಸಿಚುಯೇಷನಿಂದ ಕೆಲವೊಂದು ಸತಿ ನಮಗೇನಾಗುತ್ತೆ ಅಂತಂದರೆ, ಈ ಥರದ ಸಿಚುಯೇಷನ್ಸ್ನಲ್ಲಿ ನಾರ್ಮಲ್ ಪ್ರಾಫಿಟ್ನ ಗೈನ್ ಮಾಡುವಂಥ ಸಿಚುಯೇಷನ್ನು ಅರೈಸ್ ಆಗ್ಬೋದು. ಅಂದರೆ ಏನಾಗುತ್ತೆ, ನಾವು ಸೂಪರ್ ನಾರ್ಮಲ್ ಪ್ರಾಫಿಟ್ನ ಅಚೀವ್ ಮಾಡ್ತಾ ಇರ್ತೀವಿ, ಹೊಸ ಕಾಂಪಿಟೇಟರ್ಸ್ ಅರೈಸ್ ಆಗ್ತಾರೆ. ಅರೈಸ್ ಆದಾಗ ನಾವು ಪ್ರೈಸ್ನ ಕಡಿಮೆ ಮಾಡ್ಬೋದು ಅಥವಾ ಎಕ್ಸ್ಪೆನ್ಸಸ್ ಜಾಸ್ತಿ ಆಗ್ಬೋದು. ಆವಾಗ ಸೂಪರ್ ನಾರ್ಮಲ್ ಪ್ರಾಫಿಟ್ಟಿಂದ ಏನಾಯಿತು, ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ನೇ ಅರೈಸ್ ಆಯಿತು. ಇಲ್ಲ ಇನ್ನೊಂದು ಕೇಸಲ್ಲಿ ಏನಾಗ್ಬೋದು ಲಾಂಗ್ ರನ್ನಲ್ಲಿ ಅಂತ ಅಂದರೆ, ಯಾವ್ಯಾವ ಫರ್ಮ್ಸು ಲಾಸ್ ಬೇರ್ ಮಾಡೋಕ್ಕಾಗಲ್ವೋ ಅದು ಮಾರ್ಕೆಟಿಂದ ಎಕ್ಸಿಟ್ ಆಗುತ್ತೆ. ಅವಾಗ ಏನಾಯಿತು, ನಮ್ಮ ಪ್ರಾಡಕ್ಟ್ಗೆ ಡಿಮ್ಯಾಂಡ್ ಬರುತ್ತೆ, ಆವಾಗ ನಮ್ಮ ಔಟ್ಪುಟ್ ಜಾಸ್ತಿ ಆಗುತ್ತೆ, ಆವಾಗ ಪ್ರೈಸು ಇನ್ಕ್ರೀಸ್ ಆಗುತ್ತೆ. ಆವಾಗ ನಮಗೂ ಏನು ಲಾಸ್ ಮೇಕಿಂಗ್ ಸಿಚುಯೇಷನ್ ಅರೈಸ್ ಆಗಿತ್ತೋ ಅದರಿಂದ ಸ್ವಲ್ಪ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ನು ಅರೈಸ್ ಆಗುತ್ತೆ. ಅಂದರೆ ಇದರಿಂದ ಏನು ತಿಳ್ಕೊಳ್ಬೋದು, ನಮಗೆ ಲಾಂಗ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ನ ಅಚೀವ್ ಮಾಡೋದಕ್ಕೆ ಸಾಧ್ಯ ಇಲ್ಲ. ಓನ್ಲಿ ನಾರ್ಮಲ್ ಪ್ರಾಫಿಟನ್ನು, ಈ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ ನೋಡಿ, 2 ಕೇಸಸ್ಸಲ್ಲೂ ಏನನ್ನ ಅಚೀವ್ ಮಾಡ್ಬೋದು ನಾವು, ಓನ್ಲಿ ವಿ ಕ್ಯಾನ್ ಅರ್ನ್ ನಾರ್ಮಲ್ ಪ್ರಾಫಿಟ್, ನಾಟ್ ದ ಸೂಪರ್ ನಾರ್ಮಲ್ ಪ್ರಾಫಿಟ್ ಅಂತ ಹೇಳ್ಬೋದು. ಇದನ್ನು ನಾವಿವಾಗ ಒಂದು ಚಾರ್ಟಿಂದ ನೋಡೋಣ, ಒಂದು ಪಿಕ್ಚರ್ನಿಂದ ನೋಡೋಣ. ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಲಾಂಗ್ ರನ್. ನಾನು ಆವಾಗಲೇ ಶಾರ್ಟ್ ರನ್ನಲ್ಲಿ 3 ಸಿಚುಯೇಷನ್ ಅರೈಸ್ ಆಗುತ್ತೆ ಅಂತ ಹೇಳಿದ್ದೆ. ಪ್ರಾಫಿಟ್ ಮೇಕಿಂಗ್ ಅಂದರೆ ಸೂಪರ್ ನಾರ್ಮಲ್ ಪ್ರಾಫಿಟ್, ನಾರ್ಮಲ್ ಪ್ರಾಫಿಟ್, ಲಾಸ್ ಮೇಕಿಂಗ್ ಸಿಚುಯೇಷನ್ ಅಂತ. ಆದರೆ ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಡ್ಯೂರಿಂಗ್ ಲಾಂಗ್ ಪೀರಿಯಡ್ ಅಥವಾ ಲಾಂಗ್ ರನ್ನಲ್ಲಿ ಈ ಥರ 3 ಕೇಸಸ್ ಅರೈಸ್ ಆಗಲ್ಲ, ಓನ್ಲಿ ಒಂದೇ ಕೇಸ್ ಅರೈಸ್ ಆಗೋದು. ಯಾವುದದು, ಸೂಪರ್ ನಾರ್ಮಲ್ ಪ್ರಾಫಿಟ್ಟು ಇಲ್ಲ, ಲಾಸ್ ಮೇಕಿಂಗ್ ಸಿಚುಯೇಷನ್ನು ಇಲ್ಲ, ಓನ್ಲಿ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನ್ ಮಾತ್ರ ಅರೈಸ್ ಆಗುತ್ತೆ. ಹಂಗಾಗಿ ಈ ಒಂದೇ ಪಾಯಿಂಟೇ ಬರುತ್ತೆ ಇಲ್ಲಿ. ಇಲ್ಲೂ ನಾವು ಅದೇ ಥರನೇ ನೋಡೋಣ. ಓದ್ಸತಿ ಏನು ಹೇಳಿದ್ನೋ ಅದೇ ಇಲ್ಲೂ ಅಪ್ಲೈ ಆಗುತ್ತೆ. ಪ್ರೈಸ್, ಕಾಸ್ಟ್, ರೆವಿನ್ಯೂನ ನಾವು OY ಆ್ಯಕ್ಸಿಸಲ್ಲಿ ತೋರಿಸಿದ್ದೀವಿ ಮತ್ತು ಔಟ್ಪುಟ್ಟನ್ನ OX ಆ್ಯಕ್ಸಿಸಲ್ಲಿ ತೋರಿಸಿದ್ದೀವಿ. ಸೇಮ್ ಅದೇ ಥರನೇ ಮಾರ್ಜಿನಲ್ ಕಾಸ್ಟ್ ಏನಿದೆಯೋ ಆ ಮಾರ್ಜಿನಲ್ ರೆವಿನ್ಯೂ ಮೀಟ್ ಆಗೋಂಥ ಪಾಯಿಂಟ್ಗೆ ಏನಂತಾರೆ, ಈಕ್ವಲಿಬ್ರಿಯಮ್ ಪಾಯಿಂಟ್ ಅಂತಂದರೆ. ಈ ಸಿಚುಯೇಷನಲ್ಲಿ ನೋ ಪ್ರಾಫಿಟ್ ನೋ ಲಾಸ್. ಓಕೆ, ಈಗ ಇಲ್ಲಿ ಅಬ್ಸರ್ವ್ ಮಾಡಿ, ಆವ್ರೇಜ್ ರೆವಿನ್ಯೂ ಕರ್ವ್ ಮೇಲಿದೆಯಾ, ಆವ್ರೇಜ್ ಕಾಸ್ಟ್ ಕರ್ವ್ ಮೇಲಿದೆಯಾ ಅಂತ. ಪ್ರಾಫಿಟ್ ಮೇಕಿಂಗ್ ಸಿಚುಯೇಷನಲ್ಲದೆ ಆವ್ರೇಜ್ ರೆವಿನ್ಯೂ ಕಾಸ್ಟ್ ಕರ್ವ್ ಮೇಲಿರುತ್ತೆ, ಆವ್ರೇಜ್ ಕಾಸ್ಟ್ ಕರ್ವು ಕೆಳಗಡೆ ಇರುತ್ತೆ. ಅದೇ ಲಾಸ್ ಸಿಚುಯೇಷನಲ್ಲಿ ಏನಾಗುತ್ತೆ, ಕಾಸ್ಟ್ ಕರ್ವೇ ಮೇಲಿರುತ್ತೆ, ರೆವಿನ್ಯೂ ಕರ್ವು ಕಡಿಮೆ ಇರುತ್ತೆ. ಪ್ರಾಫಿಟ್ ಸಿಚುಯೇಷನಲ್ಲಿ ಆವ್ರೇಜ್ ರೆವಿನ್ಯೂ ಕರ್ವ್ ಮೇಲಿರುತ್ತೆ, ಆವ್ರೇಜ್ ಕಾಸ್ಟ್ ಕರ್ವ್ ಕೆಳಗಡೆ ಇರುತ್ತೆ. ಅದೇ ನಾರ್ಮಲ್ ಪ್ರಾಫಿಟ್ ಸಿಚುಯೇಷನಲ್ಲಿ ಇಲ್ಲಿ ಏನಾಗಿದೆ, ಆವ್ರೇಜ್ ಕಾಸ್ಟ್ ಕರ್ವು ಮತ್ತು ಆವ್ರೇಜ್ ರೆವಿನ್ಯೂ ಕರ್ವು ಎರಡೂ ಒಂದೇ ಪಾಯಿಂಟಲ್ಲಿ ಮೀಟ್ ಆಗಿದೆ. P ಅನ್ನೋ ಪಾಯಿಂಟ್ ಇದೆಯಲ್ಲ, ಈ ಒಂದು ಪಾಯಿಂಟಲ್ಲಿ ಮೀಟ್ ಆಗಿದೆ. ಹಂಗಾಗಿ ಈ ಥರ ಸಿಚುಯೇಷನ್ ಇತ್ತು ಅಂದರೆ ದರ್ ಈಸ್ ನೋ ಸೂಪರ್ ನಾರ್ಮಲ್ ಪ್ರಾಫಿಟ್, ನೋ ಲಾಸ್, ಓನ್ಲಿ ದೇ ಆರ್ ಗೈನಿಂಗ್ ದ ನಾರ್ಮಲ್ ಪ್ರಾಫಿಟ್ ಅಂತ ಅಂದ್ಬಿಟ್ಟು ಹೇಳ್ಬೋದು. ಹಂಗಾಗಿ ಮೊನೋಪಲಿಸ್ಟಿಕ್ ಕಾಂಪಿಟೇಷನ್ನಲ್ಲಿ ನಾವು ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ನ ಹೇಳ್ಬೇಕು ಅಂದರೆ ಫಸ್ಟ್ 2 ಥರ ಡಿವೈಡ್ ಮಾಡ್ತೀವಿ.
ಹೆನ್ಸ್ ಎರಡು ಥರ ಡಿವೈಡ್ ಮಾಡ್ತೀವಿ. ಒಂದು ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಶಾರ್ಟ್ ರನ್, ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಲಾಂಗ್ ರನ್. ನಾವು ಮೊನೋಪೊಲಿಸ್ಟಿಕ್ ಕಾಂಪಿಟೇಷನಲ್ಲಿ ಶಾರ್ಟ್ ರನ್ನಲ್ಲಾದರೆ ಸೂಪರ್ ನಾರ್ಮಲ್ ಪ್ರಾಫಿಟ್ನೂ ಅಚೀವ್ ಮಾಡ್ಬೋದು, ನಾರ್ಮಲ್ ಪ್ರಾಫಿಟ್ನೂ ಅಚೀವ್ ಮಾಡ್ಬೋದು, ಅಥವಾ ಲಾಸು ಆಗೋಂಥ ಸಿಚುಯೇಷನ್ನು ಇರುತ್ತೆ. ಅದೇ ಪ್ರೈಸ್ ಔಟ್ಪುಟ್ ಡಿಟರ್ಮಿನೇಷನ್ ಅಂಡರ್ ಲಾಂಗ್ ರನ್ನಲ್ಲಿ ಏನಾಗುತ್ತೆ, ಸೂಪರ್ ನಾರ್ಮಲ್ ಪ್ರಾಫಿಟನ್ನು ಅಚೀವ್ ಮಾಡೋಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ. ಓನ್ಲಿ ನಾರ್ಮಲ್ ಪ್ರಾಫಿಟ್ನ ಅಚೀವ್ ಮಾಡ್ಬೋದು, ಅಥವಾ ಇರೋಂಥ ಕಾಂಪಿಟೇಟರ್ಸ್ ಜೊತೆಗೆ ಕಾಂಪೀಟ್ ಮಾಡೋಕ್ಕೆ ಆಗ್ದಲೇ ಇದ್ದರೆ, ಅಪ್ಡೇಟ್ ಆಗೋಕ್ಕೆ ಆಗ್ದಲೇ ಇದ್ದರೆ ಲಾಸ್ ಬೇಕಾದರೂ ಅರೈಸ್ ಆಗುತ್ತೆ. ಆದರೆ ಲಾಂಗ್ ರನ್ನಲ್ಲಿ ಸೂಪರ್ ನಾರ್ಮಲ್ ಪ್ರಾಫಿಟ್ನ ಅಚೀವ್ ಮಾಡೋಂಥ ಚಾನ್ಸಸ್ಸು ಕಡಿಮೆ ಇರುತ್ತೆ ಅಂತ ಅಂದ್ಬಿಟ್ಟು ಹೇಳ್ಬೋದು. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್ the concept, that is price output determination under monopolistic competition in the short period and long period. Thank you for watching the video.